ಇನ್ನು ಶಸ್ತ್ರಾಸ್ತ್ರ ಸೀಸ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ವಿಕ್ರಮ್ ಆಮ್ಟೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜೈಪುರ ಪೊಲೀಸರು ನಕ್ಸಲರಲ್ಲಿದ್ದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಪತ್ತೆ ಹಚ್ಚಿ ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಎಸ್ಪಿ ವಿಕ್ರಮ್ ಆಮ್ಟೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. AK-56 ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಶಸ್ತ್ರಾಸ್ತ್ರಗಳು ಸಿಕ್ಕ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಎಸ್ಪಿ ವಿಕ್ರಮ್ ಆಮ್ಟೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ದಿನ ತಡರಾತ್ರಿ ನಮ್ಮ ಜೈಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಮ್ಮ ಜೈಪುರ PSI ಅವರಿಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಮೇರೆಗೆ ಜೈಪುರ PSI ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೋಗಿ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದಾಗ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ಅದನ್ನು ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಒಂದು AK-56ದು MT ಕಾರ್ಟ್ರಿಜ್ ಸಿಕ್ಕಿದೆ. ಸೊ ಇದ್ರ ಬೇಸಸ್ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಜೈಪುರ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸೊ ಅದರ ಬೇಸಸ್ ಮೇಲೆ ನಿನ್ನೆ 4/25 ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಆ ಕೇಸನ್ನು CPI ಕೊಪ್ಪ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದು ಏನೀಗ ಸಿಕ್ಕಿದೆಯಲ್ಲ ಆ ಸ್ಥಳದಲ್ಲಿ ನಕ್ಸಲ್ ಅಫೆಕ್ಟೆಡ್ ಅಲ್ಲಿ ಮೂಮೆಂಟ್ ಇತ್ತಾ ಇಲ್ಲ ಅಂತ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಅದನ್ನು ನೋಡ್ತೀವಿ, ಅದು ಅಲ್ಲಿ ಮೂಮೆಂಟ್ ಇತ್ತಾ ಅಥವಾ ಅಲ್ಲಿ ಯಾರು ಇಟ್ಟಿದ್ರು ಅದರದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ನಾವು ಅದನ್ನು ಖಚಿತವಾಗಿ ಹೇಳ್ಬೋದು. ಈಗ ಅದು ನಾನು ಅಷ್ಟು ಇದ್ರ ಮೇಲೆ ಏನು ಬರೀ ಸೀಸರ್ ಆದ ತಕ್ಷಣ ಅದು ಅವ್ರದ್ದು ಇವ್ರದ್ದು. ಇನ್ನು ಶಸ್ತ್ರಾಸ್ತ್ರ ಸೀಸ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ವಿಕ್ರಮ್ ಆಮ್ಟೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜೈಪುರ ಪೊಲೀಸರು ನಕ್ಸಲರಲ್ಲಿದ್ದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಪತ್ತೆ ಹಚ್ಚಿ ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಎಸ್ಪಿ ವಿಕ್ರಮ್ ಆಮ್ಟೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. AK-56 ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಶಸ್ತ್ರಾಸ್ತ್ರಗಳು ಸಿಕ್ಕ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಎಸ್ಪಿ ವಿಕ್ರಮ್ ಆಮ್ಟೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ದಿನ ತಡರಾತ್ರಿ ನಮ್ಮ ಜೈಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಮ್ಮ ಜೈಪುರ PSI ಅವರಿಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಮೇರೆಗೆ ಜೈಪುರ PSI ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೋಗಿ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದಾಗ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ಅದನ್ನು ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಒಂದು AK-56ದು MT ಕಾರ್ಟ್ರಿಜ್ ಸಿಕ್ಕಿದೆ. ಸೊ ಇದ್ರ ಬೇಸಸ್ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಜೈಪುರ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸೊ ಅದರ ಬೇಸಸ್ ಮೇಲೆ ನಿನ್ನೆ 4/25 ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಆ ಕೇಸನ್ನು CPI ಕೊಪ್ಪ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದು ಏನೀಗ ಸಿಕ್ಕಿದೆಯಲ್ಲ ಆ ಸ್ಥಳದಲ್ಲಿ ನಕ್ಸಲ್ ಅಫೆಕ್ಟೆಡ್ ಅಲ್ಲಿ ಮೂಮೆಂಟ್ ಇತ್ತಾ ಇಲ್ಲ ಅಂತ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಅದನ್ನು ನೋಡ್ತೀವಿ, ಅದು ಅಲ್ಲಿ ಮೂಮೆಂಟ್ ಇತ್ತಾ ಅಥವಾ ಅಲ್ಲಿ ಯಾರು ಇಟ್ಟಿದ್ರು ಅದರದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ನಾವು ಅದನ್ನು ಖಚಿತವಾಗಿ ಹೇಳ್ಬೋದು. ಈಗ ಅದು ನಾನು ಅಷ್ಟು ಇದ್ರ ಮೇಲೆ ಏನು ಬರೀ ಸೀಸರ್ ಆದ ತಕ್ಷಣ ಅದು ಅವ್ರದ್ದು ಇವ್ರದ್ದು. ಇನ್ನು ಶಸ್ತ್ರಾಸ್ತ್ರ ಸೀಸ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ವಿಕ್ರಮ್ ಆಮ್ಟೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜೈಪುರ ಪೊಲೀಸರು ನಕ್ಸಲರಲ್ಲಿದ್ದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಪತ್ತೆ ಹಚ್ಚಿ ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಎಸ್ಪಿ ವಿಕ್ರಮ್ ಆಮ್ಟೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. AK-56 ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಶಸ್ತ್ರಾಸ್ತ್ರಗಳು ಸಿಕ್ಕ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಎಸ್ಪಿ ವಿಕ್ರಮ್ ಆಮ್ಟೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ದಿನ ತಡರಾತ್ರಿ ನಮ್ಮ ಜೈಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಮ್ಮ ಜೈಪುರ PSI ಅವರಿಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಮೇರೆಗೆ
ಜೈಪುರ PSI ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೋಗಿ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದಾಗ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ಅದನ್ನು ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಒಂದು AK-56 MT ಕಾರ್ಟ್ರಿಜ್ ಸಿಕ್ಕಿದೆ. ಸೊ ಇದ್ರ ಬೇಸಸ್ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಜೈಪುರ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸೊ ಅದರ ಬೇಸಸ್ ಮೇಲೆ ನಿನ್ನೆ 4/25 ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಆ ಕೇಸನ್ನು CPI ಕೊಪ್ಪ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದೇನೀಗ ಸಿಕ್ಕಿದೆಯಲ್ಲ ಆ ಸ್ಥಳದಲ್ಲಿ ನಕ್ಸಲ್ ಅಫೆಕ್ಟೆಡ್ ಅಲ್ಲಿ ಮೂಮೆಂಟ್ ಇತ್ತಾ ಇಲ್ಲ ಅಂತ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಅದನ್ನು ನೋಡ್ತೀವಿ, ಅದು ಅಲ್ಲಿ ಮೂಮೆಂಟ್ ಇತ್ತಾ ಅಥವಾ ಅಲ್ಲಿ ಯಾರು ಇಟ್ಟಿದ್ರು ಅದರದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ನಾವು ಅದನ್ನು ಖಚಿತವಾಗಿ ಹೇಳ್ಬೋದು. ಈಗ ಅದು ನಾನು ಅಷ್ಟು ಇದ್ರ ಮೇಲೆ ಏನು ಬರೀ ಸೀಸರ್ ಆದ ತಕ್ಷಣ ಅದು ಅವ್ರದ್ದು ಇವ್ರದ್ದು. ಇನ್ನು ಶಸ್ತ್ರಾಸ್ತ್ರ ಸೀಸ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ SP ವಿಕ್ರಮ್ ಆಮ್ಟೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜೈಪುರ ಪೊಲೀಸರು ನಕ್ಸಲರಲ್ಲಿದ್ದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಪತ್ತೆ ಹಚ್ಚಿ ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ SP ವಿಕ್ರಮ್ ಆಮ್ಟೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. AK-56 ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಶಸ್ತ್ರಾಸ್ತ್ರಗಳು ಸಿಕ್ಕ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಚಿಕ್ಕಮಗಳೂರಿನಲ್ಲಿ SP ವಿಕ್ರಮ್ ಆಮ್ಟೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ದಿನ ತಡರಾತ್ರಿ ನಮ್ಮ ಜೈಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಮ್ಮ ಜೈಪುರ PSI ಅವರಿಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಮೇರೆಗೆ ಜೈಪುರ PSI ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೋಗಿ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದಾಗ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ಅದನ್ನು ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಒಂದು AK-56 MT ಕಾರ್ಟ್ರಿಜ್ ಸಿಕ್ಕಿದೆ. ಸೊ ಇದ್ರ ಬೇಸಸ್ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಜೈಪುರ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಸೊ ಅದರ ಬೇಸಸ್ ಮೇಲೆ ನಿನ್ನೆ 4/25 ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಆ ಕೇಸನ್ನು CPI ಕೊಪ್ಪ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದೇನೀಗ ಸಿಕ್ಕಿದೆಯಲ್ಲ ಆ ಸ್ಥಳದಲ್ಲಿ ನಕ್ಸಲ್ ಅಫೆಕ್ಟೆಡ್ ಅಲ್ಲಿ ಮೂಮೆಂಟ್ ಇತ್ತಾ ಇಲ್ಲ ಅಂತ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಅದನ್ನು ನೋಡ್ತೀವಿ, ಅದು ಅಲ್ಲಿ ಮೂಮೆಂಟ್ ಇತ್ತಾ ಅಥವಾ ಅಲ್ಲಿ ಯಾರು ಇಟ್ಟಿದ್ರು ಅದರದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ನಾವು ಅದನ್ನು ಖಚಿತವಾಗಿ ಹೇಳ್ಬೋದು. ಈಗ ಅದು ನಾನು ಅಷ್ಟು ಇದ್ರ ಮೇಲೆ ಏನು ಬರೀ ಸೀಸರ್ ಆದ ತಕ್ಷಣ ಅದು ಅವ್ರದ್ದು ಇವ್ರದ್ದು